ಹೆಸರು ರಾಜ್ ಅಂತೇಳಿ, ಜನಪರ ಹೋರಾಟಗಾರ. ಇದು 77ನೇ ಗಣ ದಿನಾಚರಣೆ. ಇವತ್ತು ಭಾಳ ಒಂದು ಅದ್ಭುತವಾದಂಥ ದಿನ ಈ ದೇಶಕ್ಕೆ. ಯಾಕಂದರೆ ಈ ದೇಶ ಹರಿದು ಹಂಚೋಗಿತ್ತು, ಅನೇಕ ಪ್ರದೇಶಗಳಾಗಿತ್ತು, ಪ್ರಾಂತ್ಯಗಳಾಗಿತ್ತು. ಎಲ್ಲವನ್ನು ಒಗ್ಗೂಡಿಸಿ ಇವತ್ತು ಗಣ ದಿನಾಚರಣೆ ಅಂತ ಮಾಡ್ತಾಯಿದ್ದಾರೆ. ಇದರ ಹಿನ್ನೆಲೆ ಸಂವಿಧಾನ ರಚನೆ 1950ನೇ ಇಸ್ವಿಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕರಡು ಪ್ರತಿರೂಪದಲ್ಲಿ ಕೊಟ್ಟಂಥ ದಿನ. ಈ ಕರಡು ಪ್ರತಿಯಲ್ಲಿ ಈ ದೇಶದಲ್ಲಿ ಸಮಾನತೆ ಇರಬೇಕು, ಏಕತೆ ಇರಬೇಕು, ಸಹಬಾಳ್ವೆ ಇರಬೇಕು, ಸಮಪಾಲು ಇರಬೇಕು, ಭಾತೃತ್ವ ಇರಬೇಕು ಅಂಥೇಳಿ ಅದರಲ್ಲಿ ಅಡಕವಾಗಿದೆ. ಸೊ ಇದು ನಿಜವಾಗ್ಲೂ ಪ್ರತಿಯೊಬ್ಬರು ಪಾಲಿಸಿದ್ರೆ ಸ್ವರ್ಗ ಮೇಲಿಲ್ಲ, ಇಲ್ಲೇ ಇರುತ್ತೆ. ಇಂಥ ಒಂದು ಕರಡು ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಹೇಳೋದಕ್ಕೆ ಧೈರ್ಯವಾಗಿ ಹೇಳ್ಬೋದು. ಏಕೆಂದರೆ ಇಂಥ ಒಂದು ಭಾತೃತ್ವವನ್ನು ಇವತ್ತು ರಾಜಕಾರಣಿಗಳು ಅಳವಡಿಸ್ಕೊಂಡಿಲ್ಲ. ಆದರೆ ನಮ್ಮ ಶ್ರೀರಾಮ್ಪುರದಲ್ಲಿ ನೀವು ಭಾತೃತ್ವವನ್ನು ನೋಡ್ಬೋದು. ಇಲ್ಲಿ ಯಾರಿಗೇನೇ ತೊಂದರೆ ಆದರೂ ಜಾತಿ, ಮತ, ಧರ್ಮ ಯಾವುದು ಬರಲ್ಲ, ಬರ್ತಾರೆ. ಏನು ಪ್ರಾಬ್ಲಮ್ ಇದೆ ಅಂತ ಬರ್ತಾರೆ. ಅಂಥ ಒಂದು ಮಾನವೀಯತೆ, ಅಂಥ ಒಂದು ಭಾತೃತ್ವ ನಮ್ಮ ಶ್ರೀರಾಮ್ಪುರದಲ್ಲಿದೆ. ಉದಾಹರಣೆಗೆ ಉತ್ಪ್ರೇಕ್ಷೆಯಾಗಿ ನಾನು ಮಾತಾಡ್ತಾ ಇಲ್ಲ. ನಮ್ಮ SK ಗ್ರೂಪ್ನ ಎಸ್ ಕೋಮದನ್ ಅವರು ಕಳೆದ ದಿನಗಳಲ್ಲಿ ಕಬ್ಬು ವಿತರಣೆಯನ್ನು ಮಾಡಿದ್ರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ಮನೆಗಳಿಗೂ ಕೊಟ್ಟರು. ಯಾಕಂದರೆ ಈ ಮನೆಗಳಲ್ಲಿರೋರೆಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ ತಾಯಂದಿರು. ನಾನು ಈ ದಯಾನಂದ ನಗರ, ಬಂಡಿರೆಡ್ಡಿ ಸರ್ಕಲ್ ಆಗ್ಬೋದು, ಶ್ರೀರಾಮ್ಪುರ ಆಗ್ಬೋದು, ಈ ಏರಿಯಾದ ಮನೆ ಮಗ ನಾನು ಅಂತೇಳಿ ಅಂಥ ಒಂದು ಭಾತೃತ್ವವನ್ನು ಪ್ರತಿಯೊಬ್ಬರಲ್ಲಿ ನಾವು ಕಾಣ್ಬೋದು. ವಿಶೇಷವಾಗಿ ಎಸ್ ಕೋಮದನ್ ಅವರು ಪ್ರತಿಯೊಬ್ಬರಲ್ಲೂ ಸಹ ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿರನ್ನು ಯಾವ ರೀತಿ ನಾವು ಪ್ರೀತಿ ಮಾಡ್ತೀವೋ ಅದೇ ರೀತಿ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಈ ದಿನ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದೆ, ಅನೇಕ ಧರ್ಮಗಳಿದೆ, ಅನೇಕ ಭಾಷೆಗಳಿದೆ. ಆದರೆ ನಮ್ಮ ಶ್ರೀರಾಮ್ಪುರದಲ್ಲಿ ಮಾನವೀಯತೆ ಮಾತ್ರ, ಸ್ನೇಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡೋಂಥದ್ದು ಈ ನಮ್ಮ ಶ್ರೀರಾಮ್ಪುರ. ಇವತ್ತು ಇಡೀ ಬೆಂಗಳೂರು ನಗರಕ್ಕೆ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಆದರ್ಶ ಏರಿಯಾ ಅಂತ ಹೇಳೋದು ತಪ್ಪಾಗಲಾರ್ದು. ಇಂಥ ಒಂದು ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರಡು ಪ್ರತಿಗಳನ್ನು ಓದಬೇಕು, ತಿಳ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಪ್ರತಿಯೊಬ್ಬರು ಸಹ ಇವತ್ತು ನಾವು ನಮ್ಮ ಹಕ್ಕುಗಳನ್ನು ಕೇಳ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನು ಕೇಳೋ ಮಟ್ಟಕ್ಕೆ ನಾವು ಬರಬೇಕು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಸರ್ವಾಧಿಕಾರಿಗಳಲ್ಲ. ಆದರೆ ಇವತ್ತು ನಮ್ಮನ್ನು ಅನೇಕ ಪಕ್ಷಗಳು ಗುಲಾಮಗಿರಿಯಾಗಿ ನಡೆಸ್ಕೊಳ್ತಾ ಇದೆ. ಇದು ಹೋಗಬೇಕು. ಇವತ್ತು ನಾವು ಎಲ್ಲವರೆಗೂ ಸರ್ಕಾರಿ ನೌಕರನ್ನ, ರಾಜಕಾರಣಿಗಳನ್ನು ಧೈರ್ಯವಾಗಿ ನಿಂತು ಪ್ರಶ್ನೆ ಮಾಡಲು ದೇಶ ಸತ್ತೋಗುತ್ತೆ. ಪ್ರಶ್ನೆ ಮಾಡಬೇಕು, ಹೋರಾಟ ಮಾಡಬೇಕು, ಕ್ರಾಂತಿಕಾರಿ ಮನೋಭಾವನೆಗಳನ್ನು ಮೈಗೂಡಿಸ್ಕೊಳ್ಬೇಕು. ಆಗ ಮಾತ್ರ ದೇಶದ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ. ಅದೇ ರೀತಿ ಇವತ್ತು ನಮ್ಮ ಸೆಲ್ವಂ ಸರ್ ಆಗ್ಬೋದು, ಜಯರಾಮ್ ಸರ್ ಆಗ್ಬೋದು, ಶೇಖರ್ ಸರ್ ಆಗ್ಬೋದು, ಶಿವಕುಮಾರ್ ಅವರಾಗ್ಬೋದು, ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಆಗ್ಬೋದು, ನಮ್ಮ ಚೆಲ್ಲ ಸರ್ ಆಗ್ಬೋದು, ಇವರೆಲ್ಲರೂ ಮತ್ತು ಸುಜಾತ ಮೇಡಮ್ ಅವರು ಸಹ ನಮ್ಮ ಜೊತೆಲಿ ಹೊಸದಾಗಿ ಕೈಗೂಡಿಸಿದ್ದಾರೆ. ಇವರೆಲ್ಲರೂ ನಾವು ಸೇರಿ ಒಂದು ಹೊಸ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾಯಿದ್ವಿ. ನಿಜವಾದ ಒಂದು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು, ಪ್ರತಿಯೊಬ್ಬರಿಗೂ ಸಂವಿಧಾನದ ಹಕ್ಕುಗಳನ್ನು ತಲುಪಬೇಕು ಅನ್ನೋ ಒಂದು ಹೋರಾಟವನ್ನು ಇತ್ತೀಚೆಗೆ ನಾವು ಹಮ್ಮಿಕೊಳ್ತಾ ಇದ್ವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಸಲಹೆ, ಬೆಂಬಲ ಅಗತ್ಯ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. SK ಗ್ರೂಪ್ಸ್ ಕೋಮದನ್ ಮಾತಾಡ್ತಾ ಇರೋದು. 77th ರಿಪಬ್ಲಿಕ್ ಡೇ. ವಿಶ್ ಹ್ಯಾಪಿ ಆಲ್ ದ ರಿಪಬ್ಲಿಕ್ ಡೇ ವಿಶ್ ಮಾಡ್ತಾ ಇದ್ದೀನಿ. ಈ ಅಂಬೇಡ್ಕರ್ಗೆ ಹಾರ ಹಾಕಿ ಇದು ಮಾಡ್ತಾಯಿದ್ದೀವಿ. ಇವತ್ತು ಪೆನ್ಷನ್ದು ಕೊಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೂ ಪೆನ್ಷನ್ ಫಾರ್ಮು 100-150 ಜನಕ್ಕೆ ಪೆನ್ಷನ್ದು ಕೊಡ್ತಾಯಿದ್ದೀವಿ. ಪ್ಲಸ್ ನಮ್ಮ ಕೈಯಿಂದ ಮಕ್ಕಳಿಗೆ ಸ್ವೀಟ್ಸ್ ಕೊಡ್ತಾಯಿದ್ದೀವಿ. ಧನ್ಯವಾದಗಳು. ಇವಾಗ ಎಲ್ಲರಿಗೂ ಪೆನ್ಷನ್ಗೆ ಎಲ್ಲರೂ ಒಂದು 100-150 ಜನಕ್ಕೆ ಪೆನ್ಷನ್ ಮಾಡಿದ್ದೀವಿ. ಎಲ್ಲರಿಗೂ ಆಫೀಸ್ ಹತ್ರ ಇಶ್ಯೂ ಮಾಡ್ತಾಯಿದ್ದೀವಿ. ಅದಾಗಿದ್ಮೇಲೆ ನಮ್ಮ ಕೈಯಲ್ಲಿ ಆಗಿರೋ ಜನಕ್ಕೆ ಸ್ವಲ್ಪ ಜನಕ್ಕೆ ಊಟಗಳು ರೆಡಿ ಮಾಡಿದ್ದೀವಿ.